Okay, my dear students, we'll see the third examples. Okay, let us see. What is the question? Minimize and maximize. Eradu keda nodri. Both have been asked here. Z is equals to 3x plus 9y subject to x plus 3y less than or equals to 60, x plus y greater than or equal to 10, and one more important here, he has given third equation also, x less than or equal to y. And this is the given x is 0 and y is greater than or equals to 0. This is just a positive value. So here three equations are given. Okay, we need to find 6 points, at least 6 points. Minimum 2 for first, next 2 and then points. Procedure mate as of the previous examples only. Don't worry about it. Okay, those who have seen my previous examples, so he can or she can easily solve the problems without any doubt. Let us see. Let us solve this one example also. Okay. First, as usual, consider the first equation. Whenever we are considering, we are writing it as equal sign. Equal sign ತಗೋತೀವಿ. ಇದಂತೂ ಗೊತ್ತದೆ ನಿಮ್ಗೆ already. ಹೌದಲ್ಲ? Point ಮಾಡಬೇಕಾದ್ರೆ. First step, what is the first step? First step, take x as 0. Isn't it? Where to substitute? In this equation only. First equation ಒಳಗಡೆ substitute ಮಾಡೋದು. x 0 ತಗೋರಿ ಏನಾಗ್ತದೆ? 0 plus 3y is equals to 60. 3 1s are 3 20s are. So y ಏನು ಬಂತು ಇಲ್ಲಿ? 20. Is it? Next step is what? Very simple. Again, take y as 0 and you will get x value. Yes, substitute ಮಾಡ್ತೀರಿ ಇಲ್ಲೇ. X as it is ಇಡ್ರಿ. Y value 0 ಅಂದ್ರೆ 0 ಆಗ್ಬಿಡ್ತದ. Is equals to 60. So x value direct ಆಗಿ 60. ಯಾಕಂದ್ರೆ ಇಲ್ಲಿ ಹಿಂದೆ ಏನೋ ಎಲಿಮೆಂಟ್ ಇಲ್ಲ ಡಿವೈಡ್ ಮಾಡ್ಲಿಕ್ಕೆ. ಸಿಂಗಲ್ x ಅಲ್ಲ x equals to 60. So ಇಲ್ಲಿ ಏನು ಬರೀತೀರಿ? In this direction arrow mark ಹಾಕೊಂಡ್ಬಿಡ್ರಿ, ನಿಮ್ಗೆ ಈಸಿಲಿ ನೆನಪಿದ್ಬಿಡ್ತದೆ. x ಅಂದ್ರೆ 0,20 ಆಗ್ಬಿಡ್ತದೆ ಇದು. And this is 60,0. Simple. One x and y value. Next, second line, x plus y is equal to 10. Is equal to ತಗೋತೀವಿ ಸಾಲ್ವ್ ಮಾಡ್ಲತ್ತೀನಾಗ. Again same procedure, put x 0. ಇಲ್ಲಿ x 0 ಹಾಕ್ರಿ. y 10 ಬರ್ತದೆ ಡೈರೆಕ್ಟ್ಲಿ. ಇದಂತೂ ವೆರಿ ಸಿಂಪಲ್, ಬಹಳ ಈಸಿ ಅದ ಇದು. ನೆಕ್ಸ್ಟ್ y 0 ಹಾಕ್ರಿ. x ಏನು ಬರ್ತದೆ ನಿಮಗೆ? 10 ಬಂದ್ಬಿಡ್ತದೆ. ಸೊ ಇದು 0 ಹಾಕಿದ್ರೆ ಇದು 10. ರೈಟ್. ಪಾಯಿಂಟ್ಸ್ ಏನಾಗ್ತಾವ್ರಿ? ಅಗೇನ್ ಹೇಳ್ರಿ ಪಟ್ ಅಂತ ಕಾಮೆಂಟ್ ಮಾಡ್ರಿ. ವಾಟ್ ಆರ್ ದ ಪಾಯಿಂಟ್ಸ್? ಲೆಟ್ ಅಸ್ ಸಿ. 0,10 and 10,0. Right? 0,10 and 10,0. Very good. Now we'll come to one more important now. Is x less than or equal to y. So ನಾವೇನು ತಗೋತೀವಿ? ಲೆಸ್ ದನ್ ಜಾಗದ ಈಕ್ವಲ್ ಟು y ತಗೋತೀವಿ. x is equals to y ಅಂದ್ರೆ ನಾವು x ವ್ಯಾಲ್ಯೂ ಏನು ತಗೋತೀವಿ y ವ್ಯಾಲ್ಯೂನು ಅದೇ ಬರ್ತದೆ. ಅಂದ್ರೆ x 0 ತೊಗೊಂಡ್ರೆ y ವ್ಯಾಲ್ಯೂನು 0, x 20 ತೊಗೊಂಡ್ರೆ y ವ್ಯಾಲ್ಯೂ 10, y 30 ತೊಗೊಂಡ್ರೆ x ವ್ಯಾಲ್ಯೂ 30. ಇಲ್ಲಿ ಈಕ್ವಲ್ ಬರ್ತಾ ಹೋಗ್ತದೆ. ಅದಕ್ಕೋಸ್ಕರ ಇಲ್ಲಿ ಏನು ತಗೋತೀವಿ? 3 ಪಾಯಿಂಟ್ಸ್ ತಗೋತೀವಿ ಅಷ್ಟೇ. ಯಾಕಂದ್ರೆ ಒಂದು 0,0 ಇಲ್ಲಿ ಗ್ರಾಫ್ ಒಳಗಡೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಅದ 0,0. ಅದ್ರ ಸಲುವಾಗಿ ವಿಲ್ ಟೇಕ್ ಅನದರ್ 2 ಪಾಯಿಂಟ್. ದಟ್ ಇಸ್ ದ ಓನ್ಲಿ ರೀಸನ್ ನೋಡ್ರಿ. ಓಕೆ, ಇಲ್ಲಿ ಏನು ತಗೋರಿ? x 0 ತಗೋರಿ, yನು 0 ಆಗ್ತದೆ. ಯಾಕಂದ್ರೆ ಎರಡು ಸೇಮು. ಇದು 0,0 ಬಂದಿದ್ದಕ್ಕೋಸ್ಕರ ನಾ ಇಲ್ಲಿ 2 ಪಾಯಿಂಟ್ ಎಕ್ಸ್ಟ್ರಾ ತಗೊಳತೀನಿ ಅಷ್ಟೇ. ದಟ್ ಇಸ್ ದ ಓನ್ಲಿ ರೀಸನ್. ಓಕೆ, ಈಗ y 20 ತಗೋತೀನಿ, ಎಕ್ಸ್ನು ಏನಾಗ್ತದೆ ರೀ? 20 ಆಗ್ತದೆ. x 20 y 20 or y 20 x 20. ಸೊ ಇಲ್ಲಿ 40 ತಗೋತೀನಿ, ಇದನ್ನು 40 ಆಗಿಬಿಡ್ತದೆ. ಯಾಕೆ? ಸೇಮ್ ಹೊಂಟಾವ ಅಂದ್ರೆ ಎರಡು ಈಕ್ವಲ್ ಅವ. ಇಲ್ಲಿ 100 ತಗೊಂಡ್ರೆ ಇದನ್ನು 100 ಬಂದ್ಬಿಡ್ತದೆ. ಸೊ ಇದು 0,0 ಬಂದಿದ್ದಕ್ಕೋಸ್ಕರ ಅಲ್ಲಿ ಪಾಯಿಂಟ್ ಮಾರ್ಕ್ ಮಾಡ್ಲಿಕ್ಕೆ, ಸ್ಟ್ರೇಟ್ ಲೈನ್ ಎಳಿಲಿಕ್ಕೋಸ್ಕರ ನಾ ಏನು ಮಾಡ್ಲತ್ತೀನಿ? 2 ಪಾಯಿಂಟ್ ಎಕ್ಸ್ಟ್ರಾ ತಗೊಳತ್ತೀನಿ ಅಷ್ಟೇ. ತಿಳಿತ್ರಿ? ಇಲ್ಲಾಂದ್ರೆ ಇವೆರಡೇ ಬರ್ತಿದ್ವು ನಮಗೆ. ಇದು 0 0 ದಿವಸ ಇದೊಂದು ಎಕ್ಸ್ಟ್ರಾ ತಗೊಳತ್ತೀನಿ ಅಷ್ಟೇ. ಇಸ್ ಇಟ್ ಕ್ಲಿಯರ್ ನೋ? ಓಕೆ, ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ದಿಸ್ ಒನ್. ಓಕೆ, ತಗೊಂಡ್ರಿ? ಓಕೆ, we'll move to the next part, that is plotting the graph. Can I run this one? Okay. Let us find. ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಆಫ್ x ಏನದ ನೋಡ್ರಿ? 60 ಅದ. y ಏನದ ನೋಡ್ರಿ? ಇಲ್ಲಿ ಪಾಯಿಂಟ್ಸ್ ಬರೀಬೇಕಲ್ಲ ಏನ. ಸೊ ಇದು ಒರಿಜಿನ್ 0,0, d ಆದ್ಮೇಲೆ e ತಗೋರಿ. This is e. 0 0 ಅಂದ್ರೆ it is already origin. So I have taken it as O only without any repetition. So this is 20,20 and this is f 40,40. ಇದು ಒರಿಜಿನ್ ಯಾಕೆ ತೊಗೊಂಡಿನ ಅಂದ್ರೆ 0,0 ಆಲ್ರೆಡಿ ಒರಿಜಿನ್ ಮಾರ್ಕ್ ಮಾಡಿರ್ತೀವಲ್ಲ, ಮತ್ತೆ ಹೊಸದ್ ನೇಮ್ ಯಾಕೆ ಅಂತ ಹೇಳಿ ಓನೇ ತೊಗೊಂಡ್ಬಿಟ್ಟೇನೆ. ಓಕೆ,
ಸೊ y ಏನದ ನೋಡ್ರಿ, x ಏನದ 60 ಅದ, y ಏನದ 40 ಅದ. ಲೆಟ್ ಅಸ್ so this is your origin 0, 0. Okay, x in value 60 on the 10 10 ತೊಗೊಂಡ್ಬಿಡ್ರಿ. 10 20 30 40 50 60. ಓಕೆ, ಈ ಕಡೆ 40 ಅಂದ್ರೆ 10 20 30 40. ಇಲ್ಲಿ ಸೆಕೆಂಡ್ ವ್ಯಾಲ್ಯೂ 0, ದಟ್ ಈಸ್ 10, 0 20, 0 30, 0 40, 0 50, 0 60, 0. ಇಲ್ಲಿ ಫಸ್ಟ್ ವ್ಯಾಲ್ಯೂ 0, 0, 40 0, 30 0, 20 0, 10. This is already known. This is the trick to mention the x points, y axis points. Okay, right? Okay. Let us mark them. 0, 20 0, 20. This is A. B 60, 0. This is 0 B. Right? Just join them. ನೀವು 2 ಪಾಯಿಂಟ್ ಹಾಕಿದ್ಮೇಲೆ ಅವೆಲ್ಲ ಜಾಯಿನ್ ಮಾಡ್ಬಿಡ್ರಿ. ಎಲ್ಲ ಪಾಯಿಂಟ್ ಹಾಕಿದ್ಮೇಲೆ ಜಾಯಿನ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟಿಗೆ ಮಿಕ್ಸ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ವೆನ್ಎವರ್ ಯು plotted the points A and B, you just join them. Don't plot all the points then started joining the points. Okay, first plot the points, then join them immediately, then go to the next line. This is next line, 0, 10. Here it is 0, 10, and this is your C, and D is 10, 0. Here it is. This is our D, and I'll join this. Okay, simple. Next O 0, 0. Here it is. Next 20, 20. This is very important. Okay, there is no 20, 20 here. How to find? First go to x20. Here it is x20. Then what we have, y is also 20. First x20 ಇದಲ್ಲ ಹೋಗ್ರಿ, ನೆಕ್ಸ್ಟ್ y20 ಎಲ್ಲದ ನೋಡ್ರಿ, ಇದ್ರ ಮೇಲೆ ಹೋಗ್ತಾವ್ರಿ. ಹಿಂಗೆ ಇಲ್ಲ ಅದಲ್ಲ. Here it is. ಈಗ ಮಾರ್ಕ್ ಮಾಡ್ರಿ. ಈಗ ಇಲ್ಲಿಂದ ಲೆಫ್ಟಿಗೆ ಹೋದ್ರೆ ಜರ ಮೇಲೆ ಬರ್ತದೆ, ಇಲ್ಲಿ ಲೆಫ್ಟ್ ಹೋದ್ರೆ ಎಕ್ಸ್ ಬರ್ತದೆ ಈಗ. ಓಕೆ, ಇದು ಕೆಳಗಡೆ ಬಂದ್ರೆ ಎಕ್ಸ್, ಈ ಕಡೆ ಹೋದ್ರೆ ಓಕೆ. ನೆಕ್ಸ್ಟ್ 40, 40. ದಿಸ್ ಈಸ್ ಇ, ನಿಮ್ಗೆ ಕಾಣಿಸಲ್ಲ, ಈ ಕಡೆ ಬರೀತಿ ನೋಡ್ರಿ, ಇ 20, 20. ಫೈನ್. ಈಗ x40, ದಿಸ್ ಈಸ್ x40 ಎಲ್ಲ ನೋಡ್ರಿ, ಇಲ್ಲದ ಈಗ. ನೆಕ್ಸ್ಟ್ y ನು 40 ಇದೆ, ಇದು ಹಿಂಗೆ ಮೇಲೆ ಹೋಗ್ರಿ. ಈಗ 40 ಎಲ್ಲದ ನೋಡ್ರಿ, ಈಗ ಇಲ್ಲದ ಸಾಂಬಾರಿ. ದಿಸ್ ಈಸ್ 40, ಇದು ಸ್ವಲ್ಪ ಕೆಳಗಡೆ ಬರ್ತದ. ಓಕೆ, ದಿಸ್ ಈಸ್ ಎಫ್ 40, 40. ಇವು ಮೂರು ಜಾಯಿನ್ ಮಾಡ್ಬಿಡ್ತೇನೆ ನನಗೆ. ಗೊತ್ತಾಯ್ತ್ರಿ? ಫೈನ್. ಈಗ ಈ ಈಕ್ವೇಷನ್ಸ್ ನೋಡ್ರಿ, ಇದಂತೂ ನಿಮ್ಗೆ ಆಲ್ರೆಡಿ ಗೊತ್ತದ ಫ್ರೆಂಡ್. ದಿಸ್ ಈಸ್ ಎ ಬಿ ಲೈನ್, ಎ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಬಿ ಅಲ್ಲದ, ದಿಸ್ ಈಸ್ ಎ ಬಿ. ಹೌದ್ರಿ, ಕಾಣ್ಲತ್ತದ? ದಿಸ್ ಈಸ್ ಎ ಬಿ. ಲೆಸ್ ದೆನ್ ಅಂದ್ರೆ ಏನ್ ಮಾಡ್ತದ? ಟುವರ್ಡ್ಸ್ ದ ಒರಿಜಿನ್ ಅಂದ್ರೆ ಕೆಳಗಡೆ. ಟುವರ್ಡ್ಸ್ ದ ಒರಿಜಿನ್ ಅಂದ್ರೆ ಯಾವ? ಇವು. ಇದ್ರೊಳಗಡೆ ಯಾವ್ಯಾವ ಏರಿಯಾ ಅವ? ಕೆಳಗಡೆ ಅಂದ್ರೆ 1 2 3 4 4 ಏರಿಯಾ ಟಿಕ್ ಮಾಡ್ಕೊಂಡ್ಬಿಟ್ರೆ ಇವೆಲ್ಲ ಫಾಲ್ಸ್ ಆಗ್ಬಿಟ್ಟು. ನೆಕ್ಸ್ಟ್ ಇದು ಗ್ರೇಟರ್ ಅದ ನೋಡ್ರಿ. ಸಿ ಡಿ, ಸಿ ಡಿ, ವೆರಿ ಸಿ ಡಿ, ಏರ್ ಡಿ ಸಿ ಡಿ. ಗ್ರೇಟರ್ ಅಂದ್ರೆ ಯಾವ ಕಡೆ ಬರ್ತದೆ ಹೇಳ್ರಿ? ಕಮೆಂಟ್ ಮಾಡಿ ಹೇಳ್ರಿ ಪಟ ಪಟ. ಗ್ರೇಟರ್ ಅವೇ ಫ್ರಮ್ ದ ಒರಿಜಿನ್. ಅವೇ ಫ್ರಮ್ ದ ಒರಿಜಿನ್ ಅಂದ್ರೆ ಯಾವ ಟಿಕ್ ಮಾಡಿರ್ತೀರಿ ಅವೇ ಚೂಸ್ ಮಾಡಬೇಕು. ಗ್ರೇಟರ್ ಅಂದ್ರೆ ಇವ್ ಎರಡು ಟ್ರೂ ಅವ, ಸ್ಟಿಲ್ ಐ ವಿಲ್ ಡಬಲ್ ಮಾರ್ಕ್ ದೆಮ್. ದೀಸ್ ಆರ್ ಫಾಲ್ಸ್. ಓಕೆ, ಸೊ ದಿಸ್ ಇಸ್ ಟುವರ್ಡ್, ದಿಸ್ ಇಸ್ ಅವೇ. ಅವೇ ಅಂದ್ರೆ ಇವೆರಡು, ಇವು ತಗೋಬೇಡ್ರಿ. ಮತ್ತೆ ಯಾವ ಟಿಕ್ ಮಾಡಿರ್ತೀರಿ ಅವೇ. ದೋಸ್ ಹೂ ಹ್ಯಾವ್ ಟಿಕ್ಡ್ ಯು ಜಸ್ಟ್ ಚೂಸ್ ದೆಮ್ ಓನ್ಲಿ, ನಾಟ್ ದ
unticked areas. Okay, we are left with only one now, that is x less than or equal to y, less than or equal to. This is your x less than or equal to y. So whenever it is a line from the center, you take less than as to your left, and if it is greater than to your right. Less than ಇದ್ರೆ ಈ ಸ್ಟ್ರೇಟ್ ಲೈನ್ ಲೆಫ್ಟ್ ಸೈಡ್ ತಗೋರಿ, ಗ್ರೇಟರ್ ಇದ್ರೆ ಇದ್ರ ರೈಟ್ ತಗೋರಿ. ನಮ್ಗೆ ಯಾವ್ದು ನೋಡ್ರಿ ಲೆಸ್ ದ್ಯಾನ್ ಅದ. ಲೆಸ್ ದ್ಯಾನ್ ಅಂದ್ರೆ ಈ ಕಡೆ ಬರ್ತದೆ, ಈ ಕಡೆ ಬರ್ತದೆ. ಇವು ಎರಡು ಏರಿಯಾದಾಗ ಯಾವ್ದು ಬರ್ತದೆ ನಮಗೆ ಈ ಕಡೆ ಅಂದ್ರೆ ಇದು ಏರಿಯಾ ಬರ್ತದೆ. ಸೊ ಐ ಟ್ರಿಪಲ್ ಟಿಕ್ ದೆಮ್. ದಿಸ್ ಇಸ್ ಆಲ್ಸೋ ಕ್ರಾಸ್ ಮಾರ್ಕ್. ಸೊ our required area is this much. ಓಕೆ, ಇವು ಪೆನ್ಸಿಲ್ ಸ್ಮಾಲ್ ಮಾರ್ಕ್ ಮಾಡ್ಬೇಕು ನೀವು ಅಷ್ಟೇ. ಓಕೆ, ಈಗ ಇದೊಂದು ಪಾಯಿಂಟ್ ಬೇಕು ನನಗೆ, ಇದೊಂದು ಪಾಯಿಂಟ್ ಬೇಕು ಅಷ್ಟೇ. ಸೊ ಇದು ಇಲ್ಲಿ ಬರ್ತದ, ಇದು ಇಲ್ಲಿ ಬರ್ತದೆ. ಎಕ್ಸಾಕ್ಟ್ 10-20 ನಡುವರ್ಕ. ಓಕೆ, ಸೊ ಇದು ಯಾವ್ದು ಬರ್ತದ್ರೆ ಈ ಕಡೆ ಬಂದ್ರೆ 10-20 ನಡುವ 15, ಇಲ್ಲೂ 10-20 ನಡುವ 15. ಸೊ ದಿಸ್ ಇಸ್ 15,15. ಸೊ ಐ ವಿಲ್ ನೇಮ್ ದಿಸ್ ಆಸ್ EFG ಅಂತ ತಗೋರಿ, ಯಾಕಂದ್ರೆ ಹೊಸ ಪಾಯಿಂಟ್ ಅದ. ಇಲ್ಲೊಂದು ಅದ ನೋಡ್ರಿ ಪಾಯಿಂಟ್, ಈಗ ಕಾರ್ನರ್ ಪಾಯಿಂಟ್ಸ್. ಇವು ಯಾಕೆ ಫೈಂಡ್ ಮಾಡ್ತೀನಿ, ನಮ್ದು ರಿಕ್ವೈರ್ಡ್ ಏರಿಯಾದ ಕಾರ್ನರ್ ಪಾಯಿಂಟ್ಸ್ ಬೇಕು ನನಗೆ, ಅದಕ್ಕೋಸ್ಕರ. ದಿಸ್ ಇಸ್ ನ್ಯೂ, ದಿಸ್ ಇಸ್ ಅನದರ್ ನ್ಯೂ ಹೆಚ್. ಓಕೆ, ದಿಸ್ ಇಸ್ ಟ್ರಿಪಲ್ ಟಿಕ್ ನೋಡ್ರಿ, 1 2 3. ಓಕೆ, ಸೊ ನಾವು ಹೆಚ್. ಸೊ ಇದು ಲೆಫ್ಟಿಗೆ ಬರ್ರಿ, ಇದು ರೈಟಿಗೆ ಬರ್ರಿ. ಇದು 0 to 10 ಅಂದ್ರೆ 5 ಬರ್ತದೆ, ಇದನ್ನು 5 ಬರ್ತದೆ. 0 to 10 5,5. ಓಕೆ, ಇದು ಕ್ಲಿಯರ್ ನೋಡ್ರಿ. ಒಂದ್ಸಲ ಸ್ಕ್ರೀನ್ಶಾಟ್ ತಗೋರಿ. ಓಕೆ, now let us find the last one. ಫಸ್ಟ್ ಯಾವುದು ನೋಡ್ರಿ, ಸಿ 0,10, ಎ 0,20, ಜಿ 15,15 and H 5,5. Okay, so ಇವಾಗ ಏನು ಮಾಡಬೇಕು, as of the previous classes, substitute these value here. Okay, is it understood now? Now I'll give an assignment to you. You just answer in the comment box. Okay, comment box ನಲ್ಲಿ ಆನ್ಸರ್ ಮಾಡ್ರಿ. ಯಾವುದು ಮಿನಿಮಮ್ ವ್ಯಾಲ್ಯೂಸ್ ಯಾವ್ದಾಗ್ತದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದಾಗ್ತದೆ. ಮಿನಿಮಮ್ ವ್ಯಾಲ್ಯೂ ಯಾವುದಾಗ್ತದ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಾಗ್ತದ, ನನಗೆ ಕಮೆಂಟ್ನಲ್ಲಿ ಎಲ್ಲರೂ ಮೆನ್ಷನ್ ಮಾಡಿ. ಓಕೆ, ಸೊ ಐ ಹೋಪ್ ಇಲ್ಲಿ ಏನಾಗ್ತದೆ, ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಎರಡು ವ್ಯಾಲ್ಯೂಗೆ ಸೇಮ್ ನಂಬರ್ ಬರುತ್ತೆ ನೋಡ್ರಿ. ಓಕೆ, ಈಗ ಸಪೋಸ್ ನಾನು ಒಂದು ಎಕ್ಸ್ಪ್ಲೇನ್ ಮಾಡೋದು ನೀವು. ಈಗ ಸಪೋಸ್ ಎ ಆಫ್ ಸಮಥಿಂಗ್ ಅದ, ಬಿ ಸಿ ಅದ ಅಂತ ತಿಳ್ಕೊರಿ. ಈಗ ಇದ್ರ ವ್ಯಾಲ್ಯೂ 28 ಪಾಯಿಂಟ್ ಬಂದದ, ಇದು 100 ಬಂದದ, ಇದು 25 ಬಂದದ ಅಂತ ತಿಳ್ಕೊರಿ. Okay, suppose we have 3 corner points and these are the Z values. Okay, and we want to define for minimum and maximum values. So what is the maximum here? Maximum is 100 at B. Okay, what is minimum? We have 2 minimum values. So ನೀವೇನು ಬರೀಬೇಕಾವಾಗ ಅಂದ್ರೆ minimum value is 25 at both A and C ಅಂತ ಮೆನ್ಷನ್ ಮಾಡಬೇಕು. 2 ಪಾಯಿಂಟ್ಸ್ಗಳು ಮೆನ್ಷನ್ ಮಾಡ್ಬೇಕು. ಯಾವಾಗ ಒಂದೇ ವ್ಯಾಲ್ಯೂ ಹೈಯೆಸ್ಟ್ ಇತ್ತು, ಲೋಯೆಸ್ಟ್ ಇದೆ, 2 ವ್ಯಾಲ್ಯೂ. ಓಕೆ,
ಇಲ್ಲಿ 2 ವ್ಯಾಲ್ಯೂ ಲೋಯೆಸ್ಟ್ ಅವ ನೋಡ್ರಿ, 2 ಪಾಯಿಂಟ್ಸ್ಗಳು ಇಲ್ಲಿ ಮೆನ್ಷನ್ ಮಾಡೋದು ಅಷ್ಟೇ. ದ ಮಿನಿಮಮ್ ವ್ಯಾಲ್ಯೂಸ್ 25 at A and C. ಇಲ್ಲೂ ಹಾಗೆ ಬರ್ತದೆ. ಓಕೆ, ಸೊ ಯು ಜಸ್ಟ್ comment the answers of minimum and maximum. Okay, I hope this is clear to you how to draw graphically and find minimum value as well as maximum value. Okay, so if you follow these steps and if you have anything, please comment and ask the questions. Okay, I hope this is understood to all of you. So follow through all these three. So I'll give you some of the examples also. I want you to comment those answers of example number 4 and 5 also. Okay, let us see.